ನಮಸ್ಕಾರ ಎಲ್ರಿಗೂ. ಅರಿಯಿತು ಮನವು ಈ ಸಂಚಿಕೆಗೆ ಸ್ವಾಗತ. ಹಳೆ ಆಚಾರ ವಿಚಾರಗಳು ನಮ್ಮ ಪೂರ್ವಿಕರು ಏನೆಲ್ಲ ನಡೆಸ್ಕೊಂಡು ಬಂದಿದ್ರಲ್ಲ, ಅದು ಇಂದಿಗೂ ಎಷ್ಟು ಪ್ರಸ್ತುತವಾಗಿದೆ, ಅವುಗಳ ಹಿಂದಿರುವ ವೈಜ್ಞಾನಿಕ ಕಾರಣ ಏನು, ಹೀಗೆ ನಾವು ದಿನಕ್ಕೊಂದು ಸಂಚಿಕೆ ಅಂತ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಇವತ್ತು ನಾವು ಮಹಾಬಲ ಸೀತಾಳ ಬಾವಿಯವರು ಬರೆದಿರುವ 108 ಹಳೆ ಆಚಾರ ಹೊಸ ವಿಚಾರ ಈ ಪುಸ್ತಕದಿಂದ ದೇವಸ್ಥಾನಗಳೇಕೆ ಎತ್ತರದ ಸ್ಥಳದಲ್ಲಿರುತ್ತವೆ ಈ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಕಟ್ಟಿಸಿರುವಂಥ ಸುಮಾರು ದೇವಸ್ಥಾನಗಳು ಪರ್ವತ ಪ್ರದೇಶ, ಬೆಟ್ಟಗುಡ್ಡ ಪ್ರದೇಶ, ಊರಿಂದ ಹೊರಗೆ ಇಂಥ ಜಾಗಗಳಲ್ಲೇ, ಪ್ರಶಾಂತವಾದ ಜಾಗಗಳಲ್ಲಿ ದೇವಸ್ಥಾನ ಹೆಚ್ಚಾಗಿ ನಿರ್ಮಾಣ ಮಾಡಿದ್ರು. ಏನಕ್ಕೆ ಈ ಎತ್ತರದ ಜಾಗಗಳನ್ನೇ ಆರಿಸ್ಕೊಳ್ತಾ ಇದ್ರು? ಇದರಿಂದ ಏನಾದರೂ ಸೈಂಟಿಫಿಕ್ ರೀಸನ್ ಇದೆಯಾ? ಇದರಿಂದ ನಮಗೆ ಆರೋಗ್ಯ ಬೆನಿಫಿಟ್ ಏನಿದೆಯಾ? ಬನ್ನಿ ಈಗ ತಿಳ್ಕೊಳ್ಳೋಣ. ಈಗಂತೂ ದೇವಸ್ಥಾನಗಳು ಎಲ್ಲಿ ಬೇಕೆಂದರಲ್ಲಿ ಕಟ್ಟುತ್ತಾರೆ. ನಗರಗಳಲ್ಲಂತೂ ಫುಟ್ಪಾತ್ ಮೇಲೆ ಕೂಡ ದೇವಸ್ಥಾನ ಕಟ್ಟುತ್ತಾರೆ. ಆದರೆ ಪ್ರಾಚೀನ ದೇವಸ್ಥಾನಗಳನ್ನು ನೋಡಿ, ಸಾಮಾನ್ಯವಾಗಿ ಅವು ಬೆಟ್ಟದ ಮೇಲೆ ಅಥವಾ ಎತ್ತರದ ಜಾಗದಲ್ಲೇ ನಿರ್ಮಾಣವಾಗಿರುತ್ತಿದ್ದವು. ಇದರ ಹಿಂದೆ ಹಲವಾರು ಕಾರಣಗಳಿವೆ. ದೇವರ ದರ್ಶನಕ್ಕೆ ಬರುವ ಭಕ್ತರು ಕಷ್ಟಪಟ್ಟು ಹತ್ತಿ ಬರಲಿ ಎಂಬುದು ಮೊದಲ ಕಾರಣ. ಆಗ ಜನರಿಗೆ ದೇವರನ್ನು ತಲುಪುವುದು ಸುಲಭವಲ್ಲ ಎಂಬ ಭಾವನೆ ಮೂಡುತ್ತದೆ. ಅಂದ್ರೆ ಮಾಡೋದೆಲ್ಲ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣ ನನ್ನ ಪಾಪ ಕಳೆಯುತ್ತೆ, ಈ ಮನಸ್ಥಿತಿ ಇರೋರಿಗೆ ಇದೊಂದು ಉತ್ತಮ ಉತ್ತರ ಆಗಬಲ್ಲದು. ಬೆವರು ಹರಿಸಿ ಎತ್ತರದ ಜಾಗಕ್ಕೆ ಹೋಗುವುದರಿಂದ ದೇಹಕ್ಕೆ ವ್ಯಾಯಾಮವಾಗುತ್ತದೆ ಮತ್ತು ಅಲ್ಲಿಗೆ ಹೋದ ಮೇಲೆ ಶುದ್ಧ ಗಾಳಿ ಸಿಗುತ್ತದೆ. ದೇವಸ್ಥಾನದ ಒಳಗೆ ಕೂತಾಗ ಧ್ಯಾನ ಮಾಡಲು ಏಕಾಗ್ರತೆ ಬರುತ್ತದೆ. ದೇವರನ್ನು ಒಲಿಸಿಕೊಳ್ಳಲು ಏಕೈಕ ದಾರಿ ಎಂದರೆ ಶುದ್ಧ ಮನಸ್ಸಿನ ಧ್ಯಾನ. ಲೌಕಿಕವಾದ ಎಲ್ಲ ವ್ಯವಹಾರಗಳಿಂದ ದೂರವಾಗಿ ಧ್ಯಾನ ಮಾಡಲು ಎತ್ತರದ ಸ್ಥಳ ಪ್ರಶಸ್ತವಲ್ಲವೇ? ಸೊ ಯಾವಾಗ ನಾವು ಬಾಡಿ ಮೂವ್ಮೆಂಟ್ ಶುರುವಾಗುತ್ತೆ, ಓಡಾಟ ಶುರು ಮಾಡ್ತೀವಲ್ಲ, ಆಟೋಮೆಟಿಕ್ ನಾವು ಪ್ರೆಸೆಂಟಲ್ಲಿ ಇರ್ತೀವಿ. ಆಗೋಗಿರೋದ್ರ ಬಗ್ಗೆ ಆತಂಕ ಇರಲ್ಲ, ಮುಂದೆ ಫ್ಯೂಚರ್ ಆಗಬೇಕಾಗಿರೋದ್ರ ಬಗ್ಗೆ ಒಂದು ರೀತಿ ಭಯ ಇರೋಲ್ಲ, ಪ್ರೆಸೆಂಟಲ್ಲಿ ಇರಬೇಕಾಗತ್ತೆ. ಸೊ ಹಾಗಾಗಿ ಮನಸ್ಸಿಗೆ ಶಾಂತಿ, ನೆಮ್ಮದಿ ಅನ್ನೋ ಒಂದು ಭಾವನೆ ಆವರಿಸ್ಕೊಳ್ತಾ ಹೋಗುತ್ತೆ. ಈ ಭಾವನೆ ಇದ್ದಾಗ ಅವರು ಏಕಾಗ್ರತೆಯಿಂದ ಧ್ಯಾನ ಮಾಡಿ ಏನು ಪ್ರಾಬ್ಲಮ್ ಇದೆಯಲ್ಲ ಅದನ್ನ ವಸ್ತುಸ್ಥಿತಿಯನ್ನ ಬೇರೆ ಬೇರೆ ಆ್ಯಂಗಲಲ್ಲಿ ನೋಡೋಕ್ಕಾಗತ್ತೆ. ನಾವು ರೆಸ್ಪಾಂಡ್ ಮಾಡೋ ರೀತಿ ಚೇಂಜ್ ಆದರೆ ಆ ರಿಸಲ್ಟ್ ಏನಾಗ್ಬೋದು, ಈ ಅನಲೈಸೇಷನ್ನು, ಸೆಲ್ಫ್ ರಿಫ್ಲೆಕ್ಷನ್ಗೆ ಅವ್ರಿಗೆ ಟೈಮ್ ಸಿಗುತ್ತೆ ಅಂತ ಹೇಳ್ಬೋದು. ಹಳೆಯ ಕಾಲದ ದೇವಸ್ಥಾನಗಳಲ್ಲಿ ಬಹಳ ಸಂಪತ್ತಿರುತ್ತಿತ್ತು. ಅದು ಶತ್ರುಗಳನ್ನು ಆಹ್ವಾನಿಸುತ್ತಿತ್ತು. ಆದರೆ ಎತ್ತರದ ಸ್ಥಳದಲ್ಲಿರುವ ಕಟ್ಟಡಕ್ಕೆ ಶತ್ರು ಭೀತಿ ಕಡಿಮೆ. ಒಮ್ಮೆ ಶತ್ರುಗಳು ದಾಳಿ ಮಾಡಿದರೂ ಎತ್ತರದಲ್ಲಿ ದೇವಸ್ಥಾನವನ್ನು ಕಾಯುವವರಿಗೆ ಮೊದಲೇ ಗೊತ್ತಾಗುವುದರಿಂದ ಹೊಡೆಯುವುದು ಸುಲಭ. ತಗ್ಗಿನ ಸ್ಥಳದಲ್ಲಿರುವುದು ಯಾವಾಗಲೂ ಅಪಾಯಕಾರಿ. ಆದ್ದರಿಂದಲೇ ಹಳೆಯ ಕಾಲದ ಕೋಟೆಗಳು ಕೂಡ ಎತ್ತರದ ಜಾಗದಲ್ಲೇ ಇರುತ್ತಿದ್ದವು. ಈ ಅರಮನೆ, ಕೋಟೆ, ಈ ಚಿತ್ರದುರ್ಗ ಕೋಟೆ ನೋಡಿದೀವಿ ನಾವು, ಇವೆಲ್ಲ ಎತ್ತರದ ಜಾಗದಲ್ಲೇ ಇರ್ತಾ ಇದ್ವು. ಅಂದ್ರೆ ನಮ್ಮ ಮನಸ್ಸಿಗೆ, ದೇಹಕ್ಕೆ ಸ್ವಲ್ಪ ಶ್ರಮ ವಹಿಸಿ ರೀಚ್ ಆಗ್ಬೇಕಾಗತ್ತೆ ಅಲ್ಲಿಗೆ ನಾವು ಹೋಗ್ಬೇಕಾದ್ರೆ. ದೇವಸ್ಥಾನಗಳು ಹಿಂದಿನ ಕಾಲದಲ್ಲಿ ಕೇವಲ ದೇವರ ಸ್ಥಳ ಮಾತ್ರ ಆಗಿರಲಿಲ್ಲ. ಪ್ರವಾಹ, ಮುಳುಗಡೆ ಈ ತರ ಬಂದಾಗ, ವಿಪತ್ತಿನ ಸಂದರ್ಭಗಳಲ್ಲಿ ಅವು ಜನರಿಗೆ ಆಶ್ರಯ ತಾಣಗಳು ಆಗಿರುತ್ತಿದ್ದವು. ಬೆಟ್ಟದ ಮೇಲಿರುವ ದೇವಸ್ಥಾನ ಮುಳುಗುವ ಸಾಧ್ಯತೆ ಕಡಿಮೆ. ಸೊ ಈ ಪ್ರವಾಹ, ಜಲಭೀತಿ ಇಂಥ ಟೈಮ್ಗಳಲ್ಲಿ ಜನರ ರಕ್ಷಣೆಗೆ ಒಂದು ಸೇಫ್ ಪ್ಲೇಸಿಗೆ ಅವ್ರು ರೀಚ್ ಆಗೋಕ್ಕೂ ಕಾರಣ. ಈ ಉದ್ದೇಶದಿಂದ ಅವರು ದೇವಸ್ಥಾನಗಳನ್ನ ಎತ್ತರದ ಜಾಗದಲ್ಲಿ ಕಟ್ತಾ ಇದ್ರು. ಇದೆಲ್ಲಕ್ಕಿಂತ ಮುಖ್ಯವಾಗಿ ದೇವರ ಜಾಗವೇ ಎತ್ತರವಲ್ಲವೇ? ಹಾಗಾಗಿ ಅವರು ಬೆಟ್ಟದ ಮೇಲೆ ಇರಬೇಕು. ಧನ್ಯವಾದಗಳು.